ಇದು ಅಸೀಲ್ ಪೀಲ, ಇದು ನಮ್ಮ ನಾಟಿ ತಳಿ. ಇದರಲ್ಲಿ ಕಾಲು ದಪ್ಪ ಮತ್ತು ಉದ್ದ ಬಂದುಬಿಡುತ್ತೆ ಪೂರ್ತಿ ಅಸೀಲಲ್ಲಾದರೆ. ಆಮೇಲೆ ಇನ್ನೊಂದು ಏನಂತಾರೆ, ಮರಿಗಳನ್ನ ತೋರಿಸ್ಬಿಟ್ಟು ಅಯ್ಯೋ ತುಂಬ ಆ್ಯಕ್ಟಿವ್ ಇದ್ದಾವೆ ನೋಡಿ, ಇದೇ ನಾಟಿ ಮರಿ ಅಂತಾರೆ. ಇವು ಹಂಗೆ ಆಗ್ತವೆ, ಇವು ಚ ಅಂತ ಹೇಳ್ಬಿಟ್ಟು ಫುಲ್ ಆ್ಯಕ್ಟಿವ್ ಆಗೇ ಇರ್ತವೆ. ಮೇಯ್ನ್ ಡಿಫ್ರೆನ್ಸ್ ಏನಂದರೆ, ಇವು ನೋಡಿ ಆರಾಮಾಗಿ ಇಷ್ಟಿಷ್ಟೇ ಕೈಗೆಲ್ಲ ಸಿಕ್ಬಿಡುತ್ತೆ, ಹಿಂಗೆ ಹಿಡಿದ್ರೆ ಕೈಗೆ ಸಿಗುತ್ತೆ. ಆದರೆ ನಾಟಿಗಳು ಅಷ್ಟು ಸುಲಭವಾಗಿ ನಮಗೆ ಕೈಗೆ ಸಿಗಲ್ಲ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಪಶು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ. ನಾನು ಡಾಕ್ಟರ್ ಪ್ರಜ್ವಲ್ ವಿ.ಕೆ. ನಿಮಗೆ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ವಿ, ನಾವು ನಮ್ಮಲ್ಲಿ ಟೋಟಲು 2000 ಕೋಳಿ ಮರಿಗಳನ್ನ ತಂದಿದ್ವಿ. ಇದರಲ್ಲಿ 1200 ನಾಟಿ ತಂದಿದ್ವಿ. ಅದರ ಜೊತೆಗೆ ಮತ್ತು ಅಸೀಲ್ ತಂದಿದ್ವಿ, ಅಸೀಲ್ ಕಾಲ, ಅಸೀಲ್ ಪೀಲ, ಮತ್ತು ರೋಡ್ ಐಲ್ಯಾಂಡ್ ರೆಡ್ ತಂದಿದ್ವಿ, ಕಡಕ್ನಾಥ್ ತಂದಿದ್ವಿ, ಗಿರಿರಾಜ ತಂದಿದ್ವಿ, ಹಾಗೂ ಕಾವೇರಿ ತಳಿ. ಒಟ್ಟು 7 ಥರ ತಳಿಗಳನ್ನ ನಿಮಗೆ ತೋರಿಸ್ಲಿಕ್ಕೆ ಅಂತ ತಂದಿದ್ವಿ. ಡಿಫ್ರೆನ್ಸ್ ಏನಿರುತ್ತೆ ಅಂತ ಒಂದಿನದ ಡಿಫ್ರೆನ್ಸ್ನ ನೀವು ಹಿಂದಿನ ವೀಡಿಯೋದಲ್ಲಿ ನೋಡಿದ್ದೀರಾ. ಈಗ ಒಂದು ವಾರ ತುಂಬಿದೆ ಆಲ್ರೆಡಿ. ನೋಡ್ಬೋದು ನೀವು, ನಾಟಿ ಕೋಳಿ ಮರಿಗಳು ಇಲ್ಲಿದ್ದಾವೆ, ಹೇಗೆ ಎಷ್ಟು ಆ್ಯಕ್ಟಿವ್ ಆಗಿದ್ದಾವೆ. ಆಲ್ರೆಡಿ ಅವೆಲ್ಲ ನೆಲ ಕೆರೆದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾವೆ. ಎಲ್ಲ ಕೆರೆದು ಪೇಪರ್ನೆಲ್ಲ ಹಾಳು ಮಾಡಿದ್ದಾವೆ. ಇವಾಗ ನೋಡಿ ಇವೆಲ್ಲ ಎಷ್ಟು ಆ್ಯಕ್ಟಿವ್ ಇರ್ತವೆ ಅಂತ. ಒಂದು ಕೋಳಿ ಹಿಡಿಬೇಕಂದ್ರೆ ಅವು ಕೈಗೆ ಸಿಗೋದು ಇಲ್ಲ, ಅಷ್ಟು ಆ್ಯಕ್ಟಿವ್ ಇರ್ತವೆ. ನೋಡಿ ಈ ಥರ ಬರ್ತವೆ ನಿಮಗೆ ನಾಟಿ ಮರಿಗಳು. ಹೀಗೆ ಅದ್ರ ಪಕ್ಕದಲ್ಲಿ ಹೋಗೋದಿದ್ರೆ ಇಲ್ಲಿ ನೋಡಿ, ಇಲ್ಲಿ ಅಸೀಲ್ ಕಾಲ ಮತ್ತು ಅಸೀಲ್ ಪೀಲ. ಇವು ಹೇಳಿದ್ನಲ್ಲ ತಮಿಳ್ನಾಡಿನ ಕೋಳಿಗಳು. ಇವು ಸ್ವಲ್ಪ ಸೈಜ್ ದಪ್ಪ ಬರ್ತವೆ ನಾಟಿಗಿಂತ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ನಾಟಿ ಸೈಜ್ ಇಷ್ಟಿದ್ರೆ ಅಸೀಲ್ ಪೀಲ ಎಷ್ಟು ದೊಡ್ಡದಿದೆ. ಆದರೆ ಇದೇ ಕಲರ್ ಸೇಮು ನಾಟಿಲಿ ಬಂದಾಗ ಏನಾಗುತ್ತೆ ಅಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಯಾವುದು ನಾಟಿ ಅಂತ. ಅದಕ್ಕೆ ಅಸೀಲ್ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಅಸೀಲ್ ಕ್ರಾಸ್ ಸಿಕ್ಬಿಡುತ್ತೆ ನಿಮಗೆ. ಇಲ್ಲಿ ನೋಡಿ, ಇದು ಅಸೀಲ್ ಪೀಲ, ಇದು ನಮ್ಮ ನಾಟಿ. ಆದರೆ ಸೈಜ್ ಡಿಫ್ರೆನ್ಸ್ ನೋಡಿ, ಇನ್ಯಾವುದು ಗೊತ್ತಾಗಲ್ಲ ನಿಮಗೆ ಯೂಶ್ವಲಿ. ಕಾಲಲ್ಲಿ ಮೇಯ್ನ್ಲಿ ನೋಡಿ, ಕಾಲು ಎಷ್ಟು ದಪ್ಪ ಬರುತ್ತೆ ಅಂತ ನೋಡಿ. ಇದು ಅಸೀಲ್ ಪೀಲ, ಇದು ನಮ್ಮ ನಾಟಿ ತಳಿ. ಇದರಲ್ಲಿ ಕಾಲು ದಪ್ಪ ಮತ್ತು ಉದ್ದ ಬಂದುಬಿಡುತ್ತೆ ಪೂರ್ತಿ ಅಸೀಲಲ್ಲಾದರೆ. ಕತ್ತು ಅಷ್ಟೇ, ಇಲ್ಲಿ ನೋಡಿ, ಇಲ್ಲಿ ಕತ್ತು ಎಷ್ಟು ಉದ್ದ ಇದೆ ನಿಮ್ಗೆ. ಹಿಂಗೆ ಸೈಡಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಕತ್ತು ಉದ್ದ ಬರುತ್ತೆ. ಆದರೆ ನಿಮಗೆ ಎಲ್ಲ ಒಟ್ಟಿಗೆ ಬಿಟ್ಟಾಗ ಏನಾಗುತ್ತೆ ಅಂದರೆ ಆ ಡಿಫ್ರೆನ್ಸ್ ಗೊತ್ತಾಗಲ್ಲ. ನೋಡಿ, ಇದು ಅಸೀಲ್ ಕಾಲ, ಇದು ಅಸೀಲ್ ಪೀಲ. ಈಗಿದ್ದಾವೆ ಇವು. ಆಲ್ರೆಡಿ ಮರಿಗಳೆಲ್ಲ ಇವಾಗಿಂದನೇ ಫೈಟಿಂಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಈ ಥರ ನೋಡ್ಬೋದು ನೀವು. ಆಮೇಲೆ ಇನ್ನೊಂದು ಏನಂತಾರೆ, ಮರಿಗಳನ್ನ ತೋರಿಸ್ಬಿಟ್ಟು ಅಯ್ಯೋ ತುಂಬ ಆ್ಯಕ್ಟಿವ್ ಇದ್ದಾವೆ ನೋಡಿ, ಇದೇ ನಾಟಿ ಮರಿ ಅಂತಾರೆ. ಇವು ಹಂಗೆ ಆಗ್ತವೆ, ಇವು ಚ ಅಂತ ಹೇಳ್ಬಿಟ್ಟು ಫುಲ್ ಆ್ಯಕ್ಟಿವ್ ಆಗೇ ಇರ್ತವೆ. ಆ ಥರ ಯಾವುದೇ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಲ್ಲ. ನೆಕ್ಸ್ಟು ನಾವು ಒಳಗೆ ತೋರಿಸ್ತೀವಿ. ಇದರೊಳಗೆ ನೋಡಿ, ಇದು ರೋಡ್ ಐಲ್ಯಾಂಡ್ ರೆಡ್ ಅಂತ ಹೇಳ್ಬಿಟ್ಟು, ಅದ್ರ ಮಧ್ಯದಲ್ಲಿ ಬ್ಲ್ಯಾಕ್ ಇರೋದು ಕಡಕ್ನಾಥ್. ಅದ್ರ ಪಕ್ಕದಲ್ಲೇ ಬರೋದಾದರೆ ನಿಮಗೆ ಗಿರಿರಾಜ ಇದೆ. ಈ ಕಡೆ ಗಿರಿರಾಜ ಮರಿ ಇದೆ ನೋಡಿ. ಇದರ ಸೈಜ್ ನೋಡ್ಬೋದು ನೀವು. ಒಂದು ವಾರಕ್ಕೇ ಯಾವ ಥರ ಆಗಿದೆ ಅಂದರೆ, ನಮ್ಮ ನಾಟಿ ಮರಿಗಳು ಏನೇ ಇಲ್ಲಾಂದರೂ 3 ವಾರಕ್ಕೆ ಈ ಸೈಜ್ ಬರ್ತವೆ. ಅದ್ರ ಪಕ್ಕದಲ್ಲಿರುವಂಥದ್ದು ಕಾವೇರಿ ತಳಿಗಳು. ಅಲ್ಲಿ ನೋಡಿ, ಇವು ಕಾವೇರಿ ತಳಿಗಳು. ಈಗ ನಿಮಗೆ ರೋಡ್ ಐಲ್ಯಾಂಡ್ ರೆಡ್ನ ತೋರಿಸ್ತೀನಿ ನಾನು ಹಿಡ್ದು ಹೇಗೆ ಬರುತ್ತೆ ಅಂತ. ಇದು ನೋಡಿ, ಇದು ರೋಡ್ ಐಲ್ಯಾಂಡ್ ರೆಡ್. ಇದು ಸೇಮ್ ನಮ್ಮ ನಾಟಿ ಥರನೇ ಬರುತ್ತೆ. ಹಾಗಾಗಿ ಇದ್ರದ್ದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ನೀವು ನಾಟಿ ಮತ್ತು ರೋಡ್ ಐಲ್ಯಾಂಡ್ ರೆಡ್ ಮರಿಗಳಲ್ಲಿ ನೋಡ್ತೀರಾ ಅಂದರೆ ಯಾವುದೇ ಥರ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗಲ್ಲ. ಇಲ್ಲಿ ನೋಡಿ, ಇದ್ರ ಕಾಲು ಅಷ್ಟೇ ತುಂಬಾ ಸಣ್ಣ ಬರುತ್ತೆ. ಕಲರ್ ಪ್ಯಾಟ್ರನ್ನು ಸೇಮ್ ನಾಟಿ ಥರನೇ ಬರುತ್ತೆ. ಇದು ದೊಡ್ಡದಾದ್ಮೇಲೆ ನಿಮಗೆ ಗೊತ್ತಾಗೋದು ಆಲ್ಮೋಸ್ಟ್ ಹೇಗಿದೆ ಅಂತ. ಇದಕ್ಕೂ ನಾಟಿಗೂ ಡಿಫ್ರೆನ್ಸ್ ತೋರಿಸ್ತೀನಿ. ಇವೆಲ್ಲ ನೋಡ್ತಾ ಇರೋದು ನೀವೆಲ್ಲ ರೋಡ್ ಐಲ್ಯಾಂಡ್ ರೆಡ್. ಆದರೆ ಇದು ಅಷ್ಟು ಆ್ಯಕ್ಟಿವ್ ಇರಲ್ಲ. ಮೇಯ್ನ್ ಡಿಫ್ರೆನ್ಸ್ ಏನಂದರೆ, ಇವು ನೋಡಿ ಆರಾಮಾಗಿ ಇಷ್ಟಿಷ್ಟೇ ಕೈಗೆಲ್ಲ ಸಿಕ್ಬಿಡುತ್ತೆ, ಹಿಂಗೆ ಹಿಡಿದ್ರೆ ಕೈಗೆ ಸಿಗುತ್ತೆ. ಆದರೆ ನಾಟಿಗಳು ಅಷ್ಟು ಸುಲಭವಾಗಿ ನಮಗೆ ಕೈಗೆ ಸಿಗಲ್ಲ. ಈಗ ನಾನು ನಾಟಿ ಬ್ರೀಡ್ನ ಒಂದು ತಂದುಬಿಟ್ಟು ತೋರಿಸ್ತೀನಿ ನೋಡಿ. ಇದು ನಮ್ಮ ನಾಟಿ ತಳಿ. ಈಗ ಅಲ್ಲಿಂದ ಹಿಡ್ಕೊಬಂದಿದ್ದು. ಇದರ ಕಲರ್ ನೋಡಿ, ಆಲ್ರೆಡಿ ಇದು ತುಂಬ ಆ್ಯಕ್ಟಿವ್ ಇರ್ತವೆ ಆ್ಯಕ್ಚುಲಿ. ಇಲ್ಲಿ ನೋಡಿ, ಇದು ಕಲರ್ ಪ್ಯಾಟ್ರನ್ ಈ ಥರ ಇದೆ ನೋಡಿ. ರೆಕ್ಕೆಗಳಲ್ಲಿ ಸೇಮ್ ಇದೇ ಥರ ಕಲರ್ ಜಾಸ್ತಿ ಇರುತ್ತೆ. ಇಲ್ಲಿ ಗೋಲ್ಡನ್ ಇದೆ, ಯೆಲ್ಲೋ ಇದೆ, ಮತ್ತು ಗೋಲ್ಡನ್ ರೆಡ್ ಇದೆ. ಇದರಲ್ಲಿ ಇವಾಗ ನಾನು ರೋಡ್ ಐಲ್ಯಾಂಡ್ ರೆಡ್ ಹಿಡ್ಕೊಂಡೆ. ನಿಮಗೆ ರೋಡ್ ಐಲ್ಯಾಂಡ್ ರೆಡ್ ಇದನ್ನು ಮಿಕ್ಸ್ ಮಾಡಿದ್ರೂ ಇದರಲ್ಲೂ ಸಹ ಯಾವುದೇ ವ್ಯತ್ಯಾಸ ನಿಮಗೆ ಗೊತ್ತಾಗಲ್ಲ. ಸೇಮ್ ರೆಕ್ಕೆಗಳ ಪ್ಯಾಟ್ರನ್ ತೋರಿಸ್ತೀನಿ. ಇಲ್ಲಿ ನೋಡಿ, ಯಾವುದೇ ಥರ ಅಷ್ಟು ಡಿಫ್ರೆನ್ಸ್ ನಿಮಗೆ ಗೊತ್ತಾಗಲ್ಲ ಎರಡೂ ಮಿಕ್ಸ್ ಆದ್ರಾಗ. ಆದರೆ ಇನ್ನೊಂದು ಏನು ಮೇಯ್ನ್ ಅಂದರೆ, ಇದು ಗೋಲ್ಡನ್ ಕಲರ್ ಬರುತ್ತೆ ತುಂಬ. ನಮ್ಮ ರೋಡ್ ಐಲ್ಯಾಂಡ್ ರೆಡ್ ಏನಿದೆ ಅದು ಗೋಲ್ಡನ್ ಕಲರ್ ಬರುತ್ತೆ. ನಮ್ಮ ನಾಟಿ ತಳಿ ಏನಿದೆ ನೋಡಿ, ಅದು ಸ್ವಲ್ಪ ಲೈಟ್ ಯೆಲ್ಲೋ ಬಂದಿರುತ್ತೆ. ಅದು ಬಿಟ್ಟರೆ ಕಾಲಲ್ಲಿ ಏನಾದರೂ ಡಿಫ್ರೆನ್ಸ್ ಗೊತ್ತಾಗುತ್ತಾ ಅಂತ ನೋಡೋದಾದರೆ
ಕಾಲಲ್ಲೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಮತ್ತು ಇನ್ನೊಂದೇನೆಂದರೆ ನೋಡಿ, ಇಲ್ಲಿ ಇನ್ನೂ ರೋಡ್ ಐಲ್ಯಾಂಡ್ದೇ ಪರವಾಗಿಲ್ಲ, ಇನ್ನೂ ಸ್ವಲ್ಪ ಕಾಲು ಸಣ್ಣ ಇದೆ. ಅದು ಬಿಟ್ಟರೆ ಇದು ನಾಟಿದು ರೋಡ್ ಐಲ್ಯಾಂಡ್ ರೆಡ್ಗಿಂತ ಜಾಸ್ತಿ ಸ್ವಲ್ಪ ದಪ್ಪ ಆಗಿದೆ ಆಲ್ರೆಡಿ. ರೋಡ್ ಐಲ್ಯಾಂಡ್ ರೆಡ್ಡು ಸ್ವಲ್ಪ ಗ್ರೋತು ತುಂಬ ಸ್ಲೋ ಇದೆ ನಮ್ಮಲ್ಲಿ ಇವಾಗ ಬಂದಿರೋದು. ಆದರೆ ನೀವು ಕಲರಲ್ಲಿ ಕಂಡುಹಿಡಿತೀರಾ ಅಂತ ಅಂದರೆ ನೋಡಿ, ಇಲ್ಲಿ ಇದು ಫುಲ್ ಬಾಡಿ ಗೋಲ್ಡನ್ ಕಲರ್ ಬರುತ್ತೆ ರೋಡ್ ಐಲ್ಯಾಂಡ್ ರೆಡ್ದು. ನಮ್ಮ ನಾಟಿಲಿ ಹಾಗೆ ಬರಲ್ಲ, ಎಲ್ಲೋ ಬರುತ್ತೆ. ಇದು ನೋಡಿ ಎಷ್ಟು ಆ್ಯಕ್ಟಿವ್ ಇದೆ ನಮ್ಮ ನಾಟಿ. ಇದು ನಾಟಿ ತಳಿನೇ ನೋಡಿ. ಎರಡೂ ಸಪ್ರೇಟ್ ಪಕ್ಕ ಬಿಟ್ವಿ ಅಂದರೆ ಗೋಲ್ಡನ್ ಕಲರ್ ಇರೋದ್ರಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಗೊತ್ತಾಗಲ್ಲ. ಒಂದು ವ್ಯತ್ಯಾಸ ಏನು ನೋಡ್ಬೋದು ಅಂದರೆ, ಇದು ನಾಟಿಲಿ ತುಂಬ ಹಾರಾಡ್ತಿದೆ, ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದೆ. ಆದರೆ ನಮ್ಮ ರೋಡ್ ಐಲ್ಯಾಂಡ್ ರೆಡ್ ಇದೆಯಲ್ಲ, ಡೊಸೈಲ್ ಬ್ರೀಡ್ ಅಂದರೆ ಸ್ವಲ್ಪ ಸೈಲೆಂಟಾಗಿರುತ್ತೆ, ಅಷ್ಟೇ ಮೇಜರ್ ಡಿಫ್ರೆನ್ಸು. ನೆಕ್ಸ್ಟ್ ನಾವು ನಿಮಗೆ ಗಿರಿರಾಜ ಕೋಳಿನ ತೋರಿಸ್ತೀವಿ ನೋಡಿ. ಇದು ಗಿರಿರಾಜ ಮರಿ. ಎಷ್ಟು ದಪ್ಪ ಇದೆ ಇದು ಅಂದರೆ ಆಲ್ರೆಡಿ ನನ್ನ ಕೈಯಷ್ಟು ತುಂಬ ತುಂಬ್ಕೊಂಡು ಕೂತಿದೆ. ಈಗ ಗಿರಿರಾಜ ಮರಿ ಮತ್ತು ನಾಟಿ ಮರಿಲಿ ನಾನು ಡಿಫ್ರೆನ್ಸ್ ತೋರಿಸ್ಬೇಕು ಅಂದರೆ ನಿಮಗೆ ಇಲ್ಲಿ ನೋಡಿ, ಇದು ಗಿರಿರಾಜ ಮರಿ. ಗಿರಿರಾಜನು ಹೇಳಿದ್ನಲ್ಲ, ನಮ್ಮ ಕರ್ನಾಟಕದಲ್ಲೇ ಡೆವಲಪ್ ಮಾಡಿರೋದು ನಾಟಿ ಕ್ರಾಸ್. ಏನಂದರೆ ಇದು ಮಾಂಸದ ಪರ್ಪಸ್ಗೆ ಮತ್ತು ಮೊಟ್ಟೆ ಪರ್ಪಸ್ಗೂ ಮಾಡಿರೋವಂಥದ್ದು. ಇಲ್ಲಿ ನೋಡಿ, ನಾಟಿ ಮರಿ ಮತ್ತು ಗಿರಿರಾಜ ಮರಿಗೆ ಇರೋ ಡಿಫ್ರೆನ್ಸು. ಗಿರಿರಾಜ ಮರಿದು ಕಾಲು ನೋಡಿ, ಇಲ್ಲಿ ಒಂದು ವಾರಕ್ಕೇ, ಇದು ಜಸ್ಟ್ ಒಂದು ವಾರ ತುಂಬಿರೋದು ಆಲ್ರೆಡಿ ಇಷ್ಟು ದಪ್ಪ ಆಗಿದೆ, ಎಷ್ಟು ದೊಡ್ಡ ಆಗಿದೆ. ಮತ್ತು ಇಲ್ಲಿ ನೋಡಿ ಮುಖ. ಆದರೆ ಕಲರ್ ಪ್ಯಾಟ್ರನ್ ನೋಡಿ, ಎರಡರದ್ದು ಸೇಮ್ ಇದೆ, ಎಕ್ಸಾಕ್ಟ್ ಹೇಗಿದೆ ಹಾಗೇ ಇದೆ ಎರಡರದ್ದು ಕಲರ್ ಪ್ಯಾಟ್ರನ್ನು. ಫುಲ್ ಕಲರೆಲ್ಲ ಸೇಮ್ ಇದೆ. ಸೈಜ್ ಮಾತ್ರ ಭಯಂಕರವಾಗಿ ದಪ್ಪ ಇದೆ. ಇದು ಇಷ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಏನೇ ಇಲ್ಲ ಅಂದರೂ ಇದ್ರ ಡಬ್ಬಲ್ ಸೈಜು ತೂಕ ನಮ್ಮ ಗಿರಿರಾಜ ಬಂದಿದೆ. ನಾಟಿ ತುಂಬ ಸಣ್ಣ ಇದೆ. ಇಲ್ಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಮಧ್ಯದಲ್ಲಿದ್ರೂ ಯಾವ್ದು ನಾಟಿ ಯಾವ್ದು ಗಿರಿರಾಜ ಅಂತ ಪಕ್ಕ ಗೊತ್ತಾಗ್ಬಿಡುತ್ತೆ. ಇದು ನಮ್ಮ ನಾಟಿ ತಳಿ, ಅವು ಗಿರಿರಾಜ. ನೋಡಿ, ಕಲರ್ ಪ್ಯಾಟ್ರನ್ಗಳು ಬೇರೆ ಬೇರೆ ಕಲರೆಲ್ಲ ಆದ್ರೂ ಸೈಜು ಗ್ರೋತು ತುಂಬ ಜಾಸ್ತಿ ಇರುತ್ತೆ. ಅದೇ ನಾನು ಏನು ಹೇಳಿದ್ನಲ್ಲ ನಿಮಗೆ, FCR ಅಂತ ಒಂದು ಹೇಳಿದ್ನಲ್ಲ, ಅದು ಗಿರಿರಾಜದಲ್ಲಿ ಜಾಸ್ತಿ. ಸೊ ಕಮ್ಮಿ ಆಹಾರ ತಿಂದು ಜಾಸ್ತಿ ತೂಕವನ್ನು ಗಳಿಸುವ ಕ್ಷಮತೆ ಅದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನಾವು ನಿಮಗೆ ಕಾವೇರಿ ಬ್ರೀಡ್ಸ್ನ ತೋರಿಸ್ತೀವಿ. ಇದು ನೋಡಿ, ಮೇಯ್ನ್ಲಿ ನಮ್ಮ ಹಿತ್ತಳ ತಳಿ. ಇದು ಹೇಳಿದ್ನಲ್ಲ, ಹೆಸರುಘಟ್ಟದಲ್ಲಿ ಡೆವಲಪ್ ಮಾಡಿರೋಂಥ ತಳಿ. ಬ್ಯಾಕ್ ಯಾರ್ಡ್ ಪರ್ಪಸ್ಗೆ ಹಿತ್ತಳು ಕೋಳಿ ಬಿಡ್ಕೊಳ್ಳೋಕ್ಕೆ ಮಾಡಿರೋಂಥದ್ದು. ಇದರಲ್ಲೂ ಅಷ್ಟು ಇದು ಗಿರಿರಾಜ ಅಷ್ಟು ಗ್ರೋತ್ ಏನಿಲ್ಲ, ಆದರೆ ನಿಮಗೆ ಕಲರ್ ಪ್ಯಾಟ್ರನ್ನು ನಾಟಿ ಥರ ಬಂದು ಇದರಲ್ಲಿ ಗ್ರೇಯಿಶ್ ಜಾಸ್ತಿ ಇರುತ್ತೆ. ಈ ಥರ ಗ್ರೇ ಕಲರ್ ಇದೆಯಲ್ಲ, ಈ ಥರ ಗ್ರೇ ಪ್ಯಾಟ್ರನಲ್ಲಿ ಬಂದಿದ್ದೆಲ್ಲ ಆಲ್ಮೋಸ್ಟ್ ಕಾವೇರಿನೇ ಆಗಿರುತ್ತೆ. ಗ್ರೇ ಮತ್ತು ಬ್ಲ್ಯಾಕ್ ಪ್ಯಾಟ್ರನ್ನು, ಕಾಲುಗಳು ಬ್ಲ್ಯಾಕ್ ಇರುತ್ತೆ. ಆದರೆ ನಾಟಿಲಿ ಏನಾಗುತ್ತೆ ಅಂದರೆ ಕಾಲುಗಳು ಯಾವಾಗಲೂ ಎಲ್ಲೋ ಇರುತ್ತೆ. ಮತ್ತು ಸ್ಕಿನ್ ಅಂಡರಲ್ಲಿ ನೀವು ರೆಕ್ಕೆ ಕೆಳಗೆ ತೆಗೆದು ನೋಡಿದಾಗ ಏನಾಗುತ್ತೆ ಅಂದರೆ ಸ್ಕಿನ್ನು ಬಂದು ಎಲ್ಲೋ ಬರುತ್ತೆ ನಿಮಗೆ. ಇಲ್ಲಿ ನೋಡಿ, ಇದು ಕಾವೇರಿ ತಳಿ. ನಾಟಿಗಿಂತ ದೊಡ್ಡದಾಗೇ ಇದೆ. ಅದನ್ನು ಇಲ್ಲಿ ನೀವು ನೋಡ್ಬೋದು. ಕಾಲುಗಳು ಬಂದು ಇಲ್ಲಿ ನೋಡಿ, ಕಾಲುಗಳು ದಪ್ಪ ಆಗಿದೆ. ಕಾವೇರಿ ತಳಿಲಿ ಕಾಲು ದಪ್ಪ ಇದೆ, ಮತ್ತು ನಮ್ಮ ನಾಟಿ ತಳಿಲಿ ಕಾಲು ಸಣ್ಣ ಇದೆ. ಇಲ್ಲೊಂದು ಸ್ಟೆಪರಿಂಗ್ ಆಗಿದೆ ನೋಡಿ. ಎರಡು ಸೇಮ್ ಇದ್ದಾವೆ ಆಲ್ಮೋಸ್ಟ್. ರೆಕ್ಕೆಗಳಲ್ಲೂ ಕಂಡುಹಿಡಿಯೋಕ್ಕಾಗಲ್ಲ, ಇವು ದೊಡ್ಡವಾದ ಮೇಲೆ ಕಂಡುಹಿಡಿಯೋಕ್ಕಾಗೋದು. ಇವು ಆ್ಯಕ್ಟಿವ್ ಇರಲ್ವ ಅಂದರೆ ಎಲ್ಲವೂ ಆ್ಯಕ್ಟಿವ್ ಇರ್ತವೆ. ಇವು ಹಿತ್ತಳೆ ತಳಿ ಅಂತ ಹೇಳಿದ್ನಲ್ಲ ನಾನು ಮೇಜರಾಗೆ. ನೋಡಿ ಇಲ್ಲಿ ಯಾವ ಸೈಜ್ ಇದ್ದಾವೆ, ಕಾಲು ಸೈಜೆಲ್ಲ ಈ ಥರ ಇದೆ ನೋಡಿ. ಇನ್ನೊಂದು ಹಿಡಿದು ತೋರಿಸ್ತಾ ಇದ್ದೀನಿ ನೋಡಿ. ಕಾಲು ಕಾವೇರಿದು ಸ್ವಲ್ಪ ದಪ್ಪ ಬರುತ್ತೆ. ಇಲ್ಲ ಆಲ್ಮೋಸ್ಟ್ ಏನಾದರೂ ಮಿಕ್ಸಿಂಗಲ್ಲಿ ಬಿಟ್ಟರು ಅಂದರೆ ಮರಿಗಳಲ್ಲಿ ಕಂಡುಹಿಡಿಯೋದು ಕಷ್ಟನೇ. ಇವು ಸ್ವಲ್ಪ ಸಣ್ಣ ಇರುತ್ತೆ ಅನ್ನೋದು ಬಿಟ್ಟರೆ, ಇದನ್ನೇ ನೀವು 2 ವಾರದ್ದು ನಾಟಿ ಮರಿ ಅಂತ ಹೇಳಿದ್ರೆ ಮುಗ್ದೋಯ್ತು. ಸೊ ಗೊತ್ತಾಗಲ್ಲ. ಇಷ್ಟೇ ಮೇನ್ ಡಿಫ್ರೆನ್ಸ್. ಸೊ ಕಡಕ್ನಾಥ್ ಒಂದು ನಿಮಗೆ ಬಿಟ್ಟಿದ್ವಿ. ಕಡಕ್ನಾಥ್ ಮರಿನ ತೋರಿಸ್ತೀವಿ. ಕಡಕ್ನಾಥ್ ಅಂತೂ ನಮ್ಮ ಸೇಮ್ ನಾಟಿ ಬಂದಂಗೆ ಬರ್ತವೆ. ಅವು ಭಾರಿ ಅಂದರೆ ಭಾರಿ ಸಣ್ಣ ಇರ್ತವೆ. ಈಗ ಒಂದು ತೋರಿಸ್ತೀನಿ. ಇವು ಅಷ್ಟೇ ತುಂಬ ನೋಡಿ, ಸಿಗೋದೇ ಇಲ್ಲ. ಅವು ಸಿಕ್ಕೋದು ತಪ್ಪಿಸ್ಕೊಬಿಡ್ತವೆ. ಇಲ್ಲಿ ನೋಡಿ, ಇದು ಕಡಕ್ನಾಥ್ ನೋಡಿದ್ದೀರಾ. ಆಲ್ಮೋಸ್ಟ್ ನಮ್ಮ ನಾಟಿ ಸೈಜೇ, ಎರಡೂ ಸೇಮ್ ಸೈಜಲ್ಲೇ ಇರ್ತವೆ. ಕಡಕ್ನಾಥು ಅಷ್ಟೇ. ಇವನು ಮಧ್ಯಪ್ರದೇಶದಲ್ಲಿ ಸಿಕ್ಕುವಂಥ ನಾಟಿ ಕೋಳಿ. ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ. ಕಡಕ್ನಾಥ್ ಕೋಳಿಗಳನ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ನಲ್ಲ, ಕಾಲು ಬ್ಲ್ಯಾಕ್ ಬರುತ್ತೆ,
ಸ್ಕಿನ್ ನೋಡಿ, ಇಲ್ಲಿ ಫುಲ್ ಬ್ಲ್ಯಾಕ್ ಇದೆ ಸ್ಕಿನ್. ನೀವು ಹಿಂಗೆ ಕೂದಲು ಸಪ್ರೇಟ್ ಮಾಡಿ ನೋಡಿಸಿದಾಗ ಒಳಗೆ ಸ್ಕಿನ್ ಬ್ಲ್ಯಾಕ್ ಇರುತ್ತೆ, ಕಣ್ಣುಗಳೆಲ್ಲ ಬ್ಲ್ಯಾಕ್ ಇರುತ್ತೆ, ಬಾಯಲ್ಲೂ ಅಷ್ಟೇ ಫುಲ್ ಬ್ಲ್ಯಾಕ್ ಬರುತ್ತೆ. ಈ ಥರ ಕಡಕ್ನಾಥ್ ತಳಿಗಳನ್ನ ನೋಡ್ಬೋದು ನೀವು. ಆಲ್ಮೋಸ್ಟ್ ಕಡಕ್ನಾಥ್ ಮತ್ತು ನಮ್ಮ ನಾಟಿ ತಳಿಗಳು ಸೇಮ್ ಸೈಜಲ್ಲಿ ಬರುತ್ತೆ. ಇವತ್ತು ನೋಡಿದ್ರೆ ನೀವು ಯಾವ್ಯಾವ ತಳಿಗಳಿಗೆ ಏನೇನು ಡಿಫ್ರೆನ್ಸ್ ಇದೆ, ಮೇಯ್ನ್ಲಿ ಏನು ಕಲರ್ ಪ್ಯಾಟ್ರನ್ ಇದೆ. ನಾಟಿ ಅಂದರೆ ಯೂಶ್ವಲಿ ಸ್ವಲ್ಪ ಫುಲ್ಲು ಕಲರ್ಫುಲ್ ಪ್ಯಾಟ್ರನ್ನಲ್ಲೇ ಇರುತ್ತೆ, ತುಂಬ ಥರ ಪ್ಯಾಟ್ರನಲ್ಲಿ ಬರುತ್ತೆ. ಆಲ್ಮೋಸ್ಟ್ ಅದು ಗ್ರೋತ್ ಕಮ್ಮಿ ಮತ್ತು ಕಾಳುಗಳು ಸಣ್ಣ ಅಂತ ಅನ್ನೋದು ಬಿಟ್ಟರೆ ಬೇರೆ ಯಾವುದು ನಿಮ್ಗೆ ಆಲ್ಮೋಸ್ಟ್ ಮಿಕ್ಸಿಂಗ್ ಮಾಡಿದಾಗ ಅದನ್ನು ಏಜ್ನ ಜಾಸ್ತಿ ಕಮ್ಮಿ ಅಂತ ಹೇಳಿದಾಗ ಗೊತ್ತಾಗಲ್ಲ. ದೊಡ್ಡದಾಗ್ತಾ ಬೇಕಾದ್ರೆ ಅದನ್ನು ಹೇಳ್ಬೋದು. ಯೂಶ್ವಲಿ 3 ತಿಂಗಳು 4 ತಿಂಗಳು ತುಂಬ ಆದಮೇಲೆ ಅದು ಹೇಳ್ಬೋದು. ಸೊ ಇಷ್ಟೇ ಇವತ್ತಿನ ವೀಡಿಯೋದಲ್ಲಿ. ಮುಂದೆನೂ ನಿಮ್ಗೆ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಬೇಕು ಅಂದರೆ ನಮ್ಮ ಡಾಕ್ಟರ್ ಪಶು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.